ಹಲೋ ಆ್ಯಂಡ್ ವೆಲ್ಕಮ್. ನಾನು ಹೆಲ್ಮೆಟ್ ಮ್ಯಾನ್. ಇದು ಸಿನಿಮಾ ವಿಮರ್ಶೆ. ಒಬ್ಬ ಕೆಳಜಾತಿ ಹುಡುಗ ಮೇಲ್ಜಾತಿ ಹುಡುಗಿನ ಲವ್ ಮಾಡ್ತಾನೆ. ಅದಕ್ಕೆ ಹುಡುಗಿ ತಂದೆ ಅಪೋಸ್ ಮಾಡ್ತಾನೆ. ಹುಡುಗ ಹೀರೋ ಫೈಟ್ ಮಾಡ್ತಾನೆ. ಮುಂದೆ ಏನೇನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾ ಕತೆ. ಈ ಕತೆ ಲೈನು ಹೊಸದೇನೂ ಅಲ್ಲ, ತುಂಬ ಹಳೇದು, ಎಲ್ಲರೂ ಉಜ್ಜಿ ಬಿಸಾಕಿರೋ ಕತೆ. ಆದರೆ ಈ ಸಿನಿಮಾ ವಿಭಿನ್ನವಾಗೋದು ಇದರ ನಿರೂಪಣೆ ಮತ್ತು ಕ್ಲೈಮ್ಯಾಕ್ಸ್ನ ಯಾರೂ ಊಹಿಸದ ಟ್ವಿಸ್ಟಿಂದ ಹಾಗೂ ಮೀನಿಂಗ್ಫುಲ್ ಎಂಡಿಂಗಿಂದ. ಈ ಸಿನಿಮಾದ ರೈಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸಮಸ್ಯೆ ಕಾಣಿಸಿದ್ದು ರೈಟಿಂಗ್ನಲ್ಲೇ. ಒಂದೊಳ್ಳೆ ಕಂಟೆಂಟ್ನ ತೊಗೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ. ಇಂಥ ಸಿನಿಮಾಗಳಿಗೆ ಬೇಡವಾಗಿದ್ದ ಒಂದಷ್ಟು ಬೇಡದ ಅಂಶಗಳನ್ನ ತಂದು ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ. ಈ ಸಿನಿಮಾನ ಮತ್ತೆ ಮೆಚ್ಯೂರ್ಡಾಗಿ ಎಡಿಟ್ ಮಾಡಿದ್ರೆ ಕಡಿಮೆ ಅಂದ್ರೂ ಅರ್ಧ ಗಂಟೆ ಪೋರ್ಷನ್ನ ಕಟ್ ಮಾಡಿ ಬಿಸಾಕ್ಬೋದು. ಅದೆಲ್ಲ ಕತೆಗೆ ಯಾವ ರೀತಿಯಲ್ಲೂ ಸಪೋರ್ಟ್ ಮಾಡಲ್ಲ. ಹೀರೋಗೆ ಮಾಸ್ ಅಪೀಲ್ ಬರಲಿ ಅಂತ ಸುಮಾರು ಅನಾವಶ್ಯಕವಾದ ಆ್ಯಕ್ಷನ್ ಬ್ಲಾಕ್ಸ್ ಇದ್ದಾವೆ. ಆ್ಯಂಡ್ ಹೀರೋಯಿನ್ ಲವ್ ಟ್ರ್ಯಾಕ್ ಚೆನ್ನಾಗಿದ್ದರೂ ಅದರಲ್ಲಿ ಅರ್ಧ ಪೋರ್ಷನ್ ಬೇಕಿರಲಿಲ್ಲ ಅನಿಸುತ್ತೆ. ಹಿಂದೆ ಕಬಡ್ಡಿಯಲ್ಲಿ ಒಂದು ದೊಡ್ಡ ಆ್ಯಕ್ಷನ್ ಬ್ಲಾಕ್ ಆಗಿರುತ್ತೆ, ಮತ್ತು ಮುಂದೆ ಕಾಲೇಜಲ್ಲಿ ಅನಾವಶ್ಯಕವಾದ ಆ್ಯಕ್ಷನ್ ಬ್ಲಾಕ್ ಬರುತ್ತೆ. ಹೀರೋಗೆ ಬಿಲ್ಡಪ್ ಕೊಡೋ ಸುಮಾರು 5 ಸ್ಪೀಡ್ ಶಾರ್ಟ್ಸು ಬೋರ್ ಹೊಡಿಸುತ್ತೆ, ಸಿನಿಮಾ ಲೆಂತನ್ನು ತಿನ್ನುತ್ತೆ. ಇದೆಲ್ಲದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಈ ಅನಾವಶ್ಯಕವಾದ ಎಲ್ಲವನ್ನು ಎಡಿಟ್ ಮಾಡಿ ಬಿಸಾಕಿದರೆ ಸಿನಿಮಾ ಇನ್ನೂ ತೂಕ ಪಡ್ಕೊಂಡು ಈ ಸಿನಿಮಾಗೆ ಇವರ ಪ್ರಯತ್ನಕ್ಕೆ ಸಲ್ಲಬೇಕಾದ ಗೌರವ ಸಲ್ತಿತ್ತು ಅನಿಸುತ್ತೆ. ಸಮಸ್ಯೆ ಏನಂದರೆ ಇವತ್ತು ರೈಟರ್ಸ್ನ ಸುಮಾರು ಜನ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಜೊತೆಗೆ ಹೀರೋಗೆ ಎಕ್ಸ್ಟ್ರಾ ಬಿಲ್ಡಪ್ ಏನೋ ಮಾಡೋಕ್ಕೋಗಿ ಹಾಳು ಮಾಡ್ಕೋತಾರೆ. ಇಲ್ಲಿ ಸಿನಿಮಾನ ತಪ್ಪಾಗಿ ತಿಳ್ಕೊಂಡಿರೋ ಕೆಲವು ಪಂಡಿತರಿದ್ದಾರೆ. ಅಂದರೆ ಒಂದು ಕಾಲದಲ್ಲಿ ಈ ಪಂಡಿತರ ಲೆಕ್ಕಾಚಾರಗಳು ಒಂದು ಹಂತಕ್ಕೆ ಸರಿನೇ ಆಗಿತ್ತು. ಆದರೆ ಅದು ಇವತ್ತಿಗಲ್ಲ. ಇವತ್ತಿಗೆ ಸಿನಿಮಾನ ಹೀರೋನ ತಲೆ ಇಟ್ಕೊಂಡು ಬರೀಬಾರ್ದು, ಪ್ರೊಡ್ಯೂಸರ್ನ ತಲೆಯಲ್ಲಿ ಇಟ್ಕೊಂಡು ಬರೀಬಾರ್ದು, ನೋಡೋ ಪ್ರೇಕ್ಷಕರನ್ನೂ ತಲೆಯಲ್ಲಿ ಇಟ್ಕೊಂಡು ಬರೀಬಾರ್ದು. ಬರೀ ಕಂಟೆಂಟ್ನ ತಲೆಯಲ್ಲಿ ಇಟ್ಕೊಂಡು ಬರೆದ್ರೆ ಆ ಕಂಟೆಂಟ್ಗೆ ಏನು ಬೇಕೋ ಅಷ್ಟೇ ಬರೀತಾರೆ. ಅದು ಮೆಚ್ಯೂರ್ಡ್ ರೈಟಿಂಗ್ ಆಗುತ್ತೆ. ಆ ಮೆಚ್ಯೂರ್ಡ್ ರೈಟಿಂಗ್ ಪ್ರೊಡ್ಯೂಸರ್ನೂ ಕಾಪಾಡುತ್ತೆ, ಹೀರೋನು ಸ್ಟಾರ್ ಮಾಡುತ್ತೆ, ಪ್ರೇಕ್ಷಕರನ್ನೂ ಗೆಲ್ಲುತ್ತೆ. ಹೀರೋಗೆ, ಪ್ರೊಡ್ಯೂಸರ್ಗೆ, ನೋಡೋ ಜನಕ್ಕೆ ಯಾರಿಗೂ ನಿಯತ್ತಾಗಿರಬಾರ್ದು. ನಾವು ಬರೆಯೋ ಕಂಟೆಂಟ್ಗೆ ನಿಯತ್ತಾಗಿದ್ದರೆ ಆ ಕಂಟೆಂಟ್ ಎಲ್ಲರ ವಿಶ್ವಾಸವನ್ನು ಸಂಪಾದನೆ ಮಾಡುತ್ತೆ. ಈ ಸಿನಿಮಾದಲ್ಲಿ ಯಾರು ಗಮನಿಸದೆ ಬಿಟ್ಟ ಸುಮಾರು ವಿಷಯಗಳಿದೆ. ಸಿನಿಮಾ ಶುರುವಾಗುತ್ತೆ, ತುಂಬ ಅಥೆಂಟಿಕ್ಕಾಗಿ ಶುರುವಾಗುತ್ತೆ. ಆ ಮಣ್ಣಿನ ಕಲ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಸುಮಾರು ಕಡೆ ಯಾವ ರೀತಿಯಲ್ಲೂ ಸಿನಿಮಾಗೆ ಅಂದರೆ ಕತೆಗೆ ಸಪೋರ್ಟ್ ಮಾಡಿದ ಅನಾವಶ್ಯಕವಾದ ನೇಟಿವಿಟಿ ಆ್ಯಂಡ್ ಕಲ್ಚರ್ನ ತೋರಿಸ್ಬೇಕು ಅಂತಲೇ ತೋರಿಸಿದ್ದಾರೆ ಅನಿಸುತ್ತೆ. ಹೊಸಬ್ರ ಸಿನಿಮಾದಲ್ಲಿ ಇದೆಲ್ಲ ಯಾಕೆ ಮುಖ್ಯ ಆಗುತ್ತೆ ಅಂದರೆ ಅಫ್ಕೋರ್ಸ್ ಫ್ಲಾಸ್ ಇಲ್ಲದೆ ಇರೋ ಯಾವ ಸಿನಿಮಾನೂ ಇಲ್ಲ, ನಿಜ. ಇವತ್ತು ಹೊಸಬ್ರ ಸಿನಿಮಾ ಗೆಲ್ಲಬೇಕು ಅಂದರೆ ಹೊಸಬ್ರ ಸಿನಿಮಾದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಫ್ಲಾಸ್ ಇರಬೇಕು. ಯಾಕಂದರೆ ಪರಿಸ್ಥಿತಿ ಆ ಥರ ಇದೆ, ಆ ರೀತಿ ಮಾಡಿ ಇಟ್ಬಿಟ್ಟಿದ್ದಾರೆ ನಮ್ಮ ಚಿತ್ರರಂಗವನ್ನು. ಜೊತೆಗೆ ವರ್ಲ್ಡ್ ಸಿನಿಮಾ ಅಷ್ಟು ಮೆಚ್ಯೂರ್ಡಾಗಿ ರೈಟಿಂಗಲ್ಲಿ ಮುಂದುವರೆದಿದೆ. ಸಿನಿಮಾದಲ್ಲಿ ಒಂದೊಂದು ಸೀನು ಕೂಡ ಮುಖ್ಯ ಆಗುತ್ತೆ. ಸಾಧ್ಯವಾದಷ್ಟು ಕತೆಗೆ ಯಾವ ರೀತಿಯಲ್ಲೂ ಸಪೋರ್ಟ್ ಮಾಡಿದ ದೃಶ್ಯಗಳು ಮುಲಾಜೆ ಇಲ್ಲದೆ ರೈಟಿಂಗ್ನಲ್ಲೇ ಎತ್ತು ಬಿಸಾಕ್ಬಿಡ್ಬೇಕು. ಅನ್ವಾಂಟೆಡ್ ಸೀನ್ಸ್ ಕಂಪ್ಲೀಟಾಗಿ ಇರದೇ ಇದ್ದರೆ ತುಂಬ ಒಳ್ಳೆಯದು, ಅಥವಾ ಅಟ್ಲೀಸ್ಟ್ ತುಂಬ ಕಡಿಮೆ ಇರಬೇಕು. ಪೂರ್ತಿ ಸ್ಕ್ರಿಪ್ಟ್ ಬರೆದು ಮುಗಿಸಿದ ಮೇಲೆ ಪದೇ ಪದೇ ಓದಬೇಕು. ಒಂದೊಂದು ದೃಶ್ಯನೂ ಇದ್ಯಾಕೆ, ಇದರಿಂದ ಕತೆಗೆ ಏನು ಪ್ರಯೋಜನ, ಇದಿಲ್ಲ ಅಂದರೆ ಹೇಗಿರುತ್ತೆ ಅಂತ ಒಂದೊಂದು ಸೀನ್ನು ಕೂಡ ಸ್ಟಡಿ ಮಾಡಬೇಕು. ಆ್ಯಂಡ್ ಅನಾವಶ್ಯಕ ಅನಿಸೋ ಪ್ರತಿಯೊಂದನ್ನು ರೈಟಿಂಗ್ನಲ್ಲೇ ಎಡಿಟ್ ಮಾಡಿಬಿಡ್ಬೇಕು. ಯಾಕಂದರೆ ಆ ಅನ್ವಾಂಟೆಡ್ ದೃಶ್ಯಗಳು, ಆ್ಯಕ್ಷನ್ ಬ್ಲಾಕ್ಸು ಸಿಕ್ಕಾಪಟ್ಟೆ ಬಜೆಟ್ ತಿನ್ನುತ್ತೆ. ಎಕ್ಸಾಂಪಲ್ಗೆ 2 ಕೋಟಿಲಿ ಮುಗಿಯೋ ಒಂದು ಸಿನಿಮಾ ಅಂದ್ಕೊಳ್ಳೋಣ. ಆ ಸಿನಿಮಾ ಈ ಅನ್ವಾಂಟೆಡ್ ಥಿಂಗ್ಸ್ಗಳಿಂದ ಸಿನಿಮಾ ಮುಗಿಯೋ ಹೊತ್ತಿಗೆ 5 ಕೋಟಿ ಆಗುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ 3 ಕೋಟಿ ಗಳಿಸುತ್ತೆ ಅಂದ್ಕೊಳ್ಳೋಣ. ಆ ಅನ್ವಾಂಟೆಡ್ ಥಿಂಗ್ಸಿಂದ 2 ಕೋಟಿ ಲಾಸ್ ಮಾಡಿಕೊಂಡು ಸಿನಿಮಾ ಫ್ಲಾಪ್ ಲಿಸ್ಟ್ಗೆ ಸೇರ್ಕೊಳ್ಳುತ್ತೆ. ಅದೇ ಆ ಅನ್ವಾಂಟೆಡ್ ಥಿಂಗ್ಸ್ ಇಲ್ಲ ಅಂದಿದ್ರೆ ಸಿನಿಮಾ 2 ಕೋಟಿಲೇ ಮುಗಿದು 3 ಕೋಟಿ ಕಲೆಕ್ಷನ್ ಆದರೆ 1 ಕೋಟಿ ಲಾಭ ಪಡ್ಕೊಂಡು ಹಿಟ್ ಲಿಸ್ಟ್ಗೆ ಸೇರ್ಕೋತಿತ್ತು. ಹೀಗೆ ಆ ಅನ್ವಾಂಟೆಡ್ ಥಿಂಗ್ಸ್ಗಳೆಲ್ಲ ಸೇರಿಕೊಂಡು ಒಂದು ಹಿಟ್ ಸಿನಿಮಾನ ಫ್ಲಾಪ್ ಮಾಡುತ್ತೆ. ಇದ್ರ ಬಗ್ಗೆ ಪ್ರತಿ ಫಿಲ್ಮ್ ಮೇಕರ್ಸು, ಪ್ರತಿ ಪ್ರೊಡ್ಯೂಸರ್ಸು ತುಂಬ ಸೀರಿಯಸ್ ಆಗಿ ಸಿನಿಮಾ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ಇದರಲ್ಲಿ ಅಫ್ಕೋರ್ಸ್ ಇದೆಲ್ಲ ಕಾಮನ್ ಆಡಿಯನ್ಸ್ಗೆ ಅರ್ಥ ಆಗುತ್ತೆ ಅಲ್ಲೋ ಗೊತ್ತಿಲ್ಲ. ನನ್ನ ಪ್ರಕಾರ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಇಂಟೆಲೆಕ್ಚುವಲ್ ಆಡಿಯನ್ಸ್ ಇವತ್ತಿದ್ದಾರೆ. ಯಾಕಂದರೆ ಸಿನಿಮಾ ಆಡಿಯನ್ಸೇ ಅಷ್ಟೊಂದು ಕ್ಲೆವರ್ ಆಗೋಗಿದ್ದಾರೆ, ಅಷ್ಟು ಬುದ್ಧಿವಂತರಾಗೋಗಿದ್ದಾರೆ. ಆ್ಯಂಡ್ ಇಂಥ ಅಪರೂಪದ ರೈಟಿಂಗ್ ಮಾಡಿರೋ ಈ ಟೀಮ್ ಇದನ್ನೆಲ್ಲ ಗಮನಿಸಬೇಕಾಗಿತ್ತು. ಹೀರೋ ಜೈಲಿಂದ ಬರ್ತಾನೆ, ಒಂದಷ್ಟು ಸೀನ್ಸ್ ಎಲ್ಲ ಆಗುತ್ತೆ. ಸೀದಾ ಹೀರೋಯಿನ್ ಮನೆಗೆ ಹೋಗಿ ಕಿಡ್ನಾಪ್ ಮಾಡ್ತಾನೆ. ಇದು ಯಾರ ಪಾಯಿಂಟ್ ಆಫ್ ವ್ಯೂ ಕೂಡ ಅಲ್ಲ, ಸ್ಟ್ರೈಟ್ ಅವೇ ಸ್ಟೋರಿ ಪಾಯಿಂಟ್ ಆಫ್ ವ್ಯೂ, ಓಕೆನಾ. ನಂತರ ಹೀರೋಯಿನ್ ಫಾದರು ಬಂದು ಕಂಪ್ಲೇಂಟ್ ಕೊಟ್ಟು ಅವನ ಪಾಲಿನ ಕತೆನ ಹೇಳ್ತಾನೆ. ಇಡೀ ಕತೆ ಕಡೆಯಲ್ಲಿ ತೋರಿಸೋ ಹಾಗೆ ಅಂದರೆ ಸ್ಟ್ರೈಟ್ ಅವೇ ಸ್ಟೋರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೀರೋ ಕಿಡ್ನಾಪ್ ಮಾಡೋ ಪೋರ್ಷನ್ಸ್ ಬರಬಾರ್ದು. ಹೀರೋಯಿನ್ ಫಾದರ್ ಹೇಳೋ ಕತೆಯಲ್ಲೇ ಬರಬೇಕು. ಸರಿ, ಕತೆನ ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ಏನೋ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಆದರೆ ಸಮಸ್ಯೆ ಆಗೋದು ಆ ಸುಳ್ಳಿನ ಸೀನ್ನಲ್ಲೂ ಹೀರೋಗೆ ಬಿಲ್ಡಪ್ ಕೊಡೋಕ್ಕೆ ಅನ್ವಾಂಟೆಡ್ ಬಿಲ್ಡಪ್ ಶಾರ್ಟ್ಸ್ ಎಲ್ಲ ತೆಗೆದು ಹಣ ಮತ್ತು ಸ್ಕ್ರೀನ್ ಟೈಮ್ ಎರಡೂ ಹಾಳು ಮಾಡಿದ್ದಾರೆ. ಸಾರಿ, ಸ್ಪಾಯ್ಲರ್ ಇದೆ. ಹೀರೋಯಿನ್ ಹೇಳೋ ಕತೆ ಕಟ್ಟುಕತೆ ಅನ್ನೋದನ್ನು ರೈಟಿಂಗ್ ಟೀಮು
ರೈಟಿಂಗ್ ಟೈಮ್ನಲ್ಲೇ ಮರ್ತುಬಿಟ್ರ ಅನಿಸುತ್ತೆ. ಯಾಕೆಂದರೆ ಅದನ್ನು ಅಷ್ಟು ಬಿಲೀವಬಲ್ ಆಗಿ ಹೀರೋ ಹೇಳೋ ಡೈಲಾಗ್ನಲ್ಲಿ ಹೀರೋ ಮಾತಾಡ್ತಿರೋದನ್ನೆಲ್ಲ ಸಮರ್ಥಿಸ್ಕೊಳ್ತಾರೆ. ನೋಡೋರಿಗೂ ಅದು ಒಂದು ಮಟ್ಟಿಗೆ ಸಮರ್ಥನೆಯನ್ನು ಕೊಟ್ಬಿಡುತ್ತೆ. ಸಮಸ್ಯೆ ಏನಾಗಿದೆ ಅಂದರೆ ಆ ಕತೆ ಹೇಳೋದೇ ಹೀರೋ ಕ್ಯಾರೆಕ್ಟರ್ನ ಕೆಟ್ಟದಾಗಿ ಬಿಂಬಿಸೋಕೆ ಅಂತ ಆದಮೇಲೆ ಹೀರೋ ಮಾತಾಡೋ ಆ ಡೈಲಾಗ್ಸು ಈವೊಂದು ಅವನ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ತಪ್ಪು ಮಾಡ್ತಿದ್ರು ಅದು ಒಪ್ಕೊಳ್ಳೋ ಥರ ಬರೆದಿದ್ದಾರೆ. ಆ ಕಟ್ಟು ಕಥೆಯಲ್ಲೂ ಹೀರೋ ಕ್ಯಾರೆಕ್ಟರ್ನ ಸೇವ್ ಮಾಡೋಕ್ಕೆ ಹೋಗಿದ್ದಾರೆ ಅನ್ನೋದು ತುಂಬ ಕ್ಲಿಯರ್ ಆಗಿ ಕಾಣುತ್ತೆ. ಅಲ್ಲಿ ಹೀರೋ ನಿಜ ಅನಿಸೋ ಸರಿ ಅನಿಸೋ ಒಳ್ಳೊಳ್ಳೆ ಡೈಲಾಗ್ಸ್ ಮಾತಾಡ್ತಾನೆ. ಅದನ್ನು ನೋಡೋರು ಒಂದು ಹಂತಕ್ಕೆ ಒಪ್ಕೊಂಡು ಬಿಡ್ತಾರೆ. ಕಡೆಗೆ ಅದು ಸುಳ್ಳು ಅಂದಾಗ ಅಷ್ಟು ಸಮರ್ಥನೆ ಅಲ್ಲಿ ಬೇಕಿತ್ತಾ ಅಂತ ಯಾರಾದರೂ ಯೋಚನೆ ಮಾಡ್ತಾರೆ. ಯಾಕಿದೆಲ್ಲ ಹೇಳ್ತಿದ್ದೀನಿ ಅಂದರೆ ಈ ಸಿನಿಮಾ ಅಷ್ಟು ಒಳ್ಳೆ ಸಿನಿಮಾ. ಸಾಮಾನ್ಯವಾಗಿ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ಇಷ್ಟೊಂದು ಡೀಟೇಲ್ ಆಗಿ ಕೆದಕೋಕೆ ಹೋಗಲ್ಲ. ಎಂಥ ಅದ್ಭುತ ಸಿನಿಮಾ ಆಗ್ಬೋದಾಗಿದ್ದ ಈ ಸಿನಿಮಾನ ಅವರೇ ಅವ್ರ ಕೈಯಿಂದ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಂದ ಹಾಳು ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಇಂಥ ಒಳ್ಳೆ ಕಂಟೆಂಟ್ ಆ್ಯಂಡ್ ರೈಟಿಂಗ್ ಮಾಡಿದ ಮೇಲೆ ರೈಟಿಂಗ್ಗೆ ಇನ್ನಷ್ಟು ಟೈಮ್ ತೊಗೊಂಡು ಡ್ರಾಫ್ಟ್ ಮೇಲೆ ಡ್ರಾಫ್ಟ್ ಬರೀತಿದ್ರೆ ಅವ್ರಿಗೆ ಇದೆಲ್ಲ ಗೊತ್ತಾಗೋಗ್ತಿತ್ತು ಇದರಲ್ಲಿ ಏನೆಲ್ಲ ಅನ್ವಾಂಟೆಡ್ ಇದೆ ಅಂತ. ಇನ್ನೊಂದು ಸಮಸ್ಯೆ ಏನಂದರೆ ಒಂದು ಸಿನಿಮಾನ ಎಲ್ಲರೂ ಅಂದರೆ ಎಲ್ಲ ವರ್ಗದವರು ಇಷ್ಟಪಡೋ ಥರ ಮಾಡಬೇಕು ಅಂತ ಹೊರಡೋದೇ ಇವತ್ತಿನ ದೊಡ್ಡ ಪ್ರಾಬ್ಲಮ್ ನನ್ನ ಪ್ರಕಾರ. ಇವತ್ತಿಗೆ ಅಂತ ಅಲ್ಲ, ಯಾವತ್ತಿಗೂ ಅಷ್ಟೇ ಎಲ್ಲ ವರ್ಗದ ಆಡಿಯನ್ಸ್ನ ಮೆಚ್ಚೋಕೆ ಹೋಗಬಾರ್ದು ಆ್ಯಂಡ್ ಮೆಚ್ಚೋಕೆ ಆಗೋದು ಇಲ್ಲ. ವರ್ಷದಲ್ಲಿ ಬರೋ 200 ಸಿನಿಮಾನು KGF ಆಗಲ್ಲ ಆ್ಯಂಡ್ 200 ಸಿನಿಮಾನು KGF ಆಗಬೇಕಿಲ್ಲ, ಆಗಲೂಬಾರ್ದು. ಎಲ್ಲರನ್ನೂ ಮೆಚ್ಚಿಸ್ಬೇಕು ಅಂತ ಹೊರಟಾಗ ಅನಾವಶ್ಯಕವಾದ ಹಾಡು, ಡ್ಯಾನ್ಸು, ಫೈಟು, ಸೀನ್ಸು, ಅನಾವಶ್ಯಕವಾದ ಕಾಮಿಡಿಗಳು ಆ್ಯಂಡ್ ಕ್ಯಾರೆಕ್ಟರ್ಗಳೆಲ್ಲ ಬಂದು ಚಿತ್ರದ ಸಮಯವನ್ನು, ಪ್ರೊಡ್ಯೂಸರ್ ಹಣವನ್ನು ಎಲ್ಲವನ್ನೂ ಹಾಳು ಮಾಡುತ್ತೆ. ಮೊದಲು ಎಲ್ಲರನ್ನು ಮೆಚ್ಚಿಸ್ಬೇಕು ಅನ್ನೋದನ್ನು ತಲೆಯಿಂದ ಕಿತ್ಬಿಸಾಕ್ಬಿಡ್ಬೇಕು. ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಯಾರು ಅಂತ ಡಿಸೈಡ್ ಮಾಡಬೇಕು. ನಮ್ಮ ಕಂಟೆಂಟ್ಗೆ, ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್ಗೆ ನಾವು ನಿಯತ್ತಾಗಿ ಸಿನಿಮಾ ಬರೆದ್ರೆ ನಮ್ಮ ಟಾರ್ಗೆಟೆಡ್ ಆಡಿಯನ್ಸು ನೋಡ್ತಾರೆ, ಇಷ್ಟಪಟ್ಟೆ ಪಡ್ತಾರೆ. ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಮಾತ್ರ ನೋಡಿದ್ರೆ ಸಾಕು, ನಮ್ಮ ಬಜೆಟ್ ವಾಪಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಉಪಾಧ್ಯಕ್ಷ ಸಿನಿಮಾ ಪ್ಯೂರ್ ಟೈಮ್ ಪಾಸ್ ಮಾಸ್ ಆಡಿಯನ್ಸ್ಗೆ ಮಾಡಿರೋದು. ಅದನ್ನು ಆ ಟಾರ್ಗೆಟ್ ಆಡಿಯನ್ಸೇ ನೋಡಿದ್ರು ಆ್ಯಂಡ್ ಅವರೇ ಮೆಚ್ಕೊಂಡ್ರು, ಗೆಲ್ತು. ಅದನ್ನು ಮೂವಿ ಬಫ್ಸ್ ಆಗಿರ್ಬೋದು, ಇಲ್ಲ ಇಂಟೆಲೆಕ್ಚುಯಲ್ ಆಡಿಯನ್ಸ್ ಇರ್ಬೋದು, ಯಾರೂ ನೋಡಲಿಲ್ಲ. ನೋಡಿದವರು ಕೂಡ ಅದನ್ನು ಅವರೇನು ಮೆಚ್ಕೊಳ್ಳಿಲ್ಲ. ಈ ವರ್ಗ ನೋಡಲಿಲ್ಲ, ಈ ವರ್ಗ ಮೆಚ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಆ ಸಿನಿಮಾ ಸೋಲ್ಲೂ ಇಲ್ಲ, ಗೆಲ್ತು. ಈ ಕೆರೆಬೇಟೆ ಕಂಪ್ಲೀಟ್ಲಿ ಪ್ಯೂರ್ ಮೂವಿ ಬಫ್ಸು ಮತ್ತು ಇಂಟೆಲೆಕ್ಚುಯಲ್ ಆಡಿಯನ್ಸ್ಗೆ. ಇಲ್ಲಿ ಆ ಟೈಮ್ ಪಾಸ್ ಮಾಸ್ ಆಡಿಯನ್ಸ್ನು ಕವರ್ ಮಾಡೋಕ್ಕೆ ಹೋಗಿ ಇದರ ರಿಯಲ್ ಆಡಿಯನ್ಸ್ನ ಕಳ್ಕೊಂಡ್ರು ಅನಿಸುತ್ತೆ. ಏನೇ ಇರಲಿ, ಒಂದೊಳ್ಳೆ ಸಿನಿಮಾ ನೋಡಿದಾಗ ಮಾತ್ರ ಇಷ್ಟೆಲ್ಲ ಮಾತಾಡೋಕ್ಕೆ ಸಾಧ್ಯ. ಎಲ್ಲೋ ಹೋಗಬೇಕಾಗಿದೆ ಸಿನಿಮಾ ಇಲ್ಲೇ ಉಳಿದು ಬಿಡ್ತಲ್ಲ ಅನ್ನೋ ಬೇಜಾರಿಗೆ ಅಷ್ಟೇ. ಕಡೆ ಪಕ್ಷ ಎಡಿಟಿಂಗ್ನಲ್ಲಾದರೂ ಎಲ್ಲವನ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇತ್ತು ಇವ್ರಿಗೆ. ಅದು ಯಾಕೆ ಇವ್ರು ಮಾಡಲಿಲ್ವೋ ಗೊತ್ತಿಲ್ಲ. ಯಾರಾದರೂ ಒಬ್ಬ ಒಳ್ಳೆ ರಿವ್ಯೂವರ್ನ ಕರೆದು ಸಿನಿಮಾ ತೋರಿಸಿದ್ರೆ ಖಂಡಿತ ಇದೆಲ್ಲ ಹೇಳ್ತಿದ್ರು. ಮೊದಲು ಯಾವುದೇ ಡೈರೆಕ್ಟರ್ ಆಗಿರಲಿ ತಾನು ಮಾಡಿದ ಸಿನಿಮಾ ಮೇಲೆ ವ್ಯಾಮೋಹವನ್ನು ಬಿಟ್ಬಿಡ್ಬೇಕು. ಅಫ್ಕೋರ್ಸ್ ಅವನು ಶ್ರಮಪಟ್ಟು ತೆಗೆದಿರೋ ಎಲ್ಲವನ್ನೂ ಸಿನಿಮಾದಲ್ಲಿ ಇಡಲೇಬೇಕು ಅನಿಸೋದು ಸಹಜ. ಆದರೆ ಇಲ್ಲಿ ಡೈರೆಕ್ಟರ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಒಂಚೂರು ಕ್ರೂರಿ ಆಗಲೇಬೇಕು. ಬೇಡ ಅನಿಸೋದನ್ನು ಮುಲಾಜೆ ಇಲ್ಲದೆ ಕತ್ತರಿಸಿ ಬಿಸಾಕ್ಬಿಡ್ಬೇಕು. ನೀವು ಥಿಯೇಟ್ರ್ನಲ್ಲಿ ಸಿನಿಮಾನ ನೀವು ನೋಡಲಿಲ್ಲ, ಗೆಲ್ಲಿಸಲಿಲ್ಲ, ಇನ್ಮೇಲೆ ಇದು ಪಿಕಪ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಖಂಡಿತ OTTಲಿ ಗೆಲ್ಲುತ್ತೆ. ಖಂಡಿತ OTTಲಿ ನೀವು ನೋಡಿದ ಮೇಲೆ ಥಿಯೇಟ್ರ್ನಲ್ಲಿ ಇಂಥ ಸಿನಿಮಾ ಮಿಸ್ ಮಾಡ್ಕೊಂಡ್ವಿ ಅನಿಸುತ್ತೆ. ಮುಂದೆ ಎಲ್ಲಾದರೂ ಈ ಸಿನಿಮಾ ಸಿಕ್ಕರೆ ನೋಡಿ, ಮಿಸ್ ಮಾಡದೆ ನೋಡಿ. 2 ಗಂಟೆ ಸ್ವಲ್ಪ ತಾಳ್ಮೆ ಪರೀಕ್ಷೆ ಮಾಡೋ ಈ ಸಿನಿಮಾ ಕಡೆ ಅರ್ಧ ಗಂಟೆಯಲ್ಲಿ ಅದ್ಭುತ ರೈಟಿಂಗ್ ಕಾಣುತ್ತೆ. ಗಾಢವಾಗಿ ಮನಸ್ಸಿಗೆ ಅಪ್ಪಳಿಸುತ್ತೆ, ಅಷ್ಟೇ ಗಾಢವಾಗಿ ಕಾಡುತ್ತೆ. ಈ ಒಂದು ವಿತ್ ಕೆಲವು ಫ್ಲಾಸ್ ನಡುವೆ ಒಂದೊಳ್ಳೆ ಸಿನಿಮಾ ನೋಡಿದ ಅನುಭವ ಕೊಡುತ್ತೆ. ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ಈ ರೀತಿ ಎಸ್ಪೆಷಲಿ ಕನ್ನಡ ಸಿನಿಮಾಗಳನ್ನ, ಅಂದರೆ ನನಗೆ ತುಂಬ ಇಷ್ಟವಾದ ಸಿನಿಮಾಗಳನ್ನ ತುಂಬ ಡಿಟೇಲಾಗಿ ರಿವ್ಯೂ ಮಾಡ್ತೀನಿ. ಇನ್ನು ಉಳಿದ ಸಿನಿಮಾಗಳನ್ನ ತುಂಬ ಶಾರ್ಟಾಗಿ ನಾನು ವೀಡಿಯೋಗಳನ್ನ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ವಿತಿನ್ ಎ ಮಿನಿಟ್ ರಿವ್ಯೂ ಮಾಡ್ತೀನಿ. ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾರೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ನಮಸ್ತೆ.